ಅಂಜನಾದ್ರಿ ಬೆಟ್ಟದಲ್ಲಿ ಅರ್ಚಕ ಹಾಗೂ ಆಡಳಿತ ಅಧಿಕಾರಿ ನಡುವೆ ಜಟಾಪಟಿ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಅಂಜನಾದ್ರಿಯಲ್ಲಿ ಸಭೆ ನಡೆಸುವುದಕ್ಕೆ ಶಾಸಕ ಜನಾರ್ದನ ರೆಡ್ಡಿ ಸಜ್ಜಾಗಿದ್ದಾರೆ. ಹನುಮ ಜನ್ಮಸ್ಥಳವಾದ ಅಂಜನಾದ್ರಿಯಲ್ಲಿ ಪದೇ ಪದೇ ಪೂಜಾ ವಿವಾದ ನಡೀತಾನೆ ಇರುತ್ತೆ. ಸಭೆ ಮಾಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸುವುದಕ್ಕೆ ಇದೀಗ ಶಾಸಕ ಜನಾರ್ದನ ರೆಡ್ಡಿ ಮುಂದಾಗಿದ್ದಾರೆ. ಪ್ರಧಾನ ಅರ್ಚಕ ವಿದ್ಯಾದಾಸ ಬಾಬಾ ಉತ್ತಮವಾಗಿ ಪೂಜಾ ಕಾರ್ಯವನ್ನು ಮಾಡ್ತಿದ್ದಾರೆ. ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆ ಸೇರುವಂತ ಮುಂಚೆ ಅಭಿವೃದ್ಧಿಯನ್ನ ಮಾಡಿದ್ರು. ಇದೀಗ ಆಡಳಿತ ಅಧಿಕಾರಿಯು ಭಕ್ತರಿಗೆ ಆರತಿ ಸಿಗದಂತೆ ಮಾಡಿದ್ದಾರೆ. ಅಧಿಕಾರಿಗಳು ಭಕ್ತರಿಗೆ ತೊಂದರೆ ಮಾಡ್ತಾ ಇದ್ದಾರೆ. ಇದೇ ಜುಲೈ 16, 17ರಂದು ಅಂಜನಾದ್ರಿಯಲ್ಲಿ ಸಭೆ ಮಾಡ್ತೀನಿ ಅಂತ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಅದ್ಯಾಕೋ ಗೊತ್ತಿಲ್ಲ, ಅಂಜನಾದ್ರಿ ಈಗ ಸುದ್ದಿ ಆಗ್ತಾ ಇರೋದೇ ಆಡಳಿತ ಮಂಡಳಿಯ ಈ ಒಂದು ಕಿರಿಕಿರಿ, ಜಗಳ, ಈ ಸಮಸ್ಯೆಯಿಂದ ಈಗ ಬಗೆಹರಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಜನಾರ್ದನ ರೆಡ್ಡಿ ಅವರು. ಮೊನ್ನೆ ತಾನೇ DC ಹೋದಾಗ್ಲೂ ಜಗಳ ಆಗ್ಬಿಟ್ಟಿತ್ತು. ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಇದರಿಂದ ಭಕ್ತರಿಗೂ ಕೂಡ ಇರಿಸು ಮುರಿಸು ಆಗ್ತಾ ಇದೆ. ನೋಡಿ, ಅಂಜನಾದ್ರಿ ಬೆಟ್ಟಕ್ಕೆ ಅದರದ್ದೇ ಆದಂಥ ವಿಶೇಷತೆ, ಹಿನ್ನೆಲೆ, ಐತಿಹಾಸಿಕ ಮಹತ್ವ ಇದೆ. ಇಂಥ ದೇವಾಲಯದಲ್ಲಿ ಆಡಳಿತ ಮಂಡಳಿ ಮತ್ತು ಅರ್ಚಕರ ನಡುವಿನ ಕಿತ್ತಾಟದಿಂದ ಅದು ಬೇರೆ ಥರದ ಹೆಸರು ಬರಬಾರ್ದು. ಇದು ಭಕ್ತರಿಗೂ ಕೂಡ ಅಸಮಾಧಾನಕ್ಕೆ ಕಾರಣವಾಗ್ತಾ ಇರೋದು. ನಮಗೊಂದು ಮಂಗಳಾರತಿ ತೆಗೆದುಕೊಳ್ಳೋದಕ್ಕಾಗಲ್ಲ, ಆ ಥರದೊಂದು ಜಗಳ ನಡೀತಾ ಇದೆ ಅನ್ನುವಂಥ ಬೇಸರವನ್ನು ಹೊರ ಹಾಕಲಾಗ್ತಾ ಇತ್ತು. ಎಷ್ಟೇ ಕೂರಿಸಿ ಮಾತಾಡಿದ್ರು, ಸಂಧಾನ ಮಾಡಿಸಿದ್ರು ಕೂಡ ಯಾಕೋ ಅದು ಸರಿ ಹೋಗುವ ಲಕ್ಷಣ ಕಾಣಿಸ್ತಾ ಇಲ್ಲ. ಇದೀಗ ರೆಡ್ಡಿ ಅವರು ಖುದ್ದಾಗಿ ಈ ಸಭೆ ಮಾಡ್ತೀವಿ, ಎಲ್ಲವನ್ನ ಸರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಸಭೆ ವರ್ಕೌಟ್ ಆಗತ್ತಾ, ಸಂಧಾನ ಆಗತ್ತಾ, ಎಲ್ಲವೂ ಸರಿ ಹೋಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಮೊನ್ನೆ ನಾನು ಅಂಜನಾದ್ರಿ ಬೆಟ್ಟಕ್ಕೆ ಮೊನ್ನೆ ಜೈಲಿಂದ ಬಿಡುಗಡೆ ಆದ ತಕ್ಷಣ ನಾನು ಅಲ್ಲಿ ದೇವಸ್ಥಾನಕ್ಕೆ ನಾನು ಹೋಗಿ ಬಂದಿದ್ದು. ಅಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ನ ಅವರಲ್ಲೇ ಪೇಸ್ಟ್ ಮಾಡಿಬಿಟ್ಟಿದ್ರು. ತುಂಬ ಕ್ಲಿಯರಾಗಿ ಸುಪ್ರೀಂ ಕೋರ್ಟು ಜಡ್ಜ್ಮೆಂಟು ಕೊಟ್ಟಿದ್ದಾರೆ. ಅವ್ರಿಗೆ ಯಾರು ಬಾಬಾ ಅವ್ರಿಗೆ ಆ ಪೂಜೆ ವ್ಯವಸ್ಥೆಗಳು ಇದೆಲ್ಲದನ್ನು ಕೂಡ ಮಾಡೋದಕ್ಕೆ ಅವರಿಗೆ ಕ್ಲಿಯರ್ ಕಟ್ ಆರ್ಡರ್ ಇತ್ತು. ಅಲ್ಲಿ ನಮ್ಮ ದೇವಸ್ಥಾನದ EO ಏನಿದ್ದಾರೆ ಅವ್ರೇನು ಮಾಡ್ತಾ ಇದ್ದಾರೆ, ದೇವಸ್ಥಾನ ಒಳಗಡೆ ಸ್ವಾಮಿಗೆ ನೀವು ಪೂಜೆ ಮಾಡ್ಕೊಳ್ಳಿ, ಆರತಿ ಕೊಟ್ಕೊಳ್ಳಿ ಅಷ್ಟೇ. ಆರತಿ ತಟ್ಟೆ ಏನಿದೆಯಲ್ಲ, ಭಕ್ತಾದಿಗಳಿಗೆ ಇವಾಗ ನಾವೆಲ್ಲರೂ ಹೋದವ್ರು ನಮಗೇನು ಮೇನು ಮಂಗಳಾರತಿ ಆದ ತಕ್ಷಣ ಆರತಿ ತಗೋಬೇಕು ಅನ್ನೋದು ಇರುತ್ತೆ ನಮಗೆ. ಆ ಆರತಿ ತಟ್ಟೆಯನ್ನು ಕೂಡ ಭಕ್ತಾದಿಗಳಿಗೆ ಕೊಡಲಿಕ್ಕೆ ಅಧಿಕಾರಿಗಳು ಅವಕಾಶ ಮಾಡಿಕೊಡ್ದೇನೆ ತೊಂದರೆ ಮಾಡ್ತಾ ಇದ್ದಾರೆ. ಸೊ ನಾನು ಪ್ರಕಾಶ್ ಇವಾಗೂ ನಾನು ಮಾತಾಡಿ ನಮಗೆ ನಾಳೆ 16, 17ನೇ ತಾರೀಕು ನಾನು ಅಂಜನಾದ್ರಿ ಬೆಟ್ಟದಲ್ಲಿ ಮೀಟಿಂಗ್ ಇಟ್ಕೊಂಡಿದ್ದೇನೆ. ಬಾಬಾ ಅವರು ಮತ್ತು ಅಧಿಕಾರಿಗಳು ಎಲ್ಲರನ್ನೂ ಕೂಡ ಸೇರಿ, ಯಾಕಂದರೆ ಹೋಗಿರುವಂಥ ಭಕ್ತಾದಿಗಳಿಗೆ ಭಗವಂತನಿಗೆ ಆರತಿ ಕೊಟ್ಟ ಮೇಲೆ ಬರೋ ಭಕ್ತಾದಿಗಳಿಗೆ ಆರತಿ ಕೊಡಲೇಬೇಕು. ಅವ್ರು ಏನಂತಂದರೆ ಆರತಿ ತಟ್ಟೆಯಲ್ಲಿ ಏನು ಹಣ ಹಾಕ್ತಾರಲ್ಲ ಅದು ಬಾಬಾಗೆ ಹೋಗ್ಬಿಡುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಅಧಿಕಾರಿಗಳು ಅವ್ರಿಗೆ ಅಡ್ಡಿಪಡಿಸ್ತಾ ಇದ್ದಾರೆ. ಅದು ಕರೆಕ್ಟ್ ಅಲ್ಲ. ನಾನು ಹೇಳಿದೆ, ನಾನು ಒಂದು ದೊಡ್ಡ ಬೋರ್ಡ್ ಹಾಕಿ ಭಕ್ತಾದಿಗಳು ಏನೇ ಹಣ ಭಗವಂತನಿಗೆ ಸಮರ್ಪಣೆ ಮಾಡೋದಿತ್ತು ಅಂತಂದರೆ ಹುಂಡಿಯಲ್ಲಿ ಕಾಣಿಕೆಗಳನ್ನ ಹಾಕಿ ಅಂತೇಳಿ ನಾವು ಎಲ್ಲ ಕಡೆ ಹೋದಾಗ ಅಲ್ಲಿ ಬರೆದಿರ್ತಾರೆ, ಬೋರ್ಡ್ ಹಾಕಿರ್ತಾರೆ. ಅಷ್ಟು ಮಾತ್ರ ಇರಲಿ. ಆರತಿ ತಟ್ಟೆಗೆ ಅವ್ರ ಭಕ್ತಿ ಹುಂಡಿಗೂ ಹಾಕಿ ಆರತಿಗೂ ತಟ್ಟೆಗೆ ಹಾಕ್ತಾರೆ ಅಂದರೂ ಕೂಡ ಅದ್ರ ಬಗ್ಗೆ ಅಬ್ಜೆಕ್ಷನ್ ಮಾಡೋಂಗಿಲ್ಲ. ಮತ್ತು ಅವರು ಬಾಬಾ ಅವರು ನಾನು 2015ರಿಂದ ನಾನು ಮಾಲೆ ಆಗ್ತಾ ಇರುವಂಥದ್ದು. ಕಳೆದ ನಾನು 10 ವರ್ಷಗಳಲ್ಲಿ ಕೂಡ ನಾನು ನೋಡಿದ್ದೀನಿ. ಕೆಲವೊಂದು ಸಲ ಸರ್ಕಾರಿ ಒಂದು ಅಧಿಕಾರಿಗಳು ಮಾಡದೇ ಇರೋ ವ್ಯವಸ್ಥೆಗಳನ್ನು ಕೂಡ ಅವ್ರಿಗೇನು ಹಣ ಅವರು ಕ್ರೋಢೀಕರಣ ಮಾಡ್ಕೊಂಡಿರ್ತಾರೆ ಭಕ್ತಾದಿಗಳಿಂದ, ಅದರಿಂದ ಅವರು ಅನ್ನದಾನ ಮಾಡ್ತಾ ಇರುವಂಥ ಕೆಲಸಗಳು ನಡೀತಾ ಇದೆ. ಮತ್ತು ಅವ್ರಿಗೇನು ಸ್ವಾರ್ಥನೂ ಇಲ್ಲ. ಅಲ್ಲಿ ನಾನು ಅವ್ರನ್ನ ಇಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀನಿ. ಇಡೀ ಉತ್ತರ ಭಾರತದಲ್ಲಿ ಅಂಜನಾದ್ರಿ ಬಗ್ಗೆ ಪರಿಚಯ ಆಗಿರೋ ವಿಷಯದಲ್ಲೂ ಕೂಡ ಅವ್ರ ಪಾತ್ರ ಭಾಳ ದೊಡ್ಡದು.
ನಾನು ನಾನು ಅಂಜನಾದ್ರಿ ಬೆಟ್ಟಕ್ಕೆ ಮೊನ್ನೆ ಜೈಲಿಂದ ಬಿಡುಗಡೆ ಆದ ತಕ್ಷಣ ನಾನು ಅಲ್ಲಿ ದೇವಸ್ಥಾನಕ್ಕೆ ನಾನು ಹೋಗಿ ಬಂದಿದ್ದು. ಅಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ನ ಅವರಲ್ಲೇ ಪೇಸ್ಟ್ ಮಾಡಿಬಿಟ್ಟಿದ್ರು.